ಆತ್ಮೀಯರ ಆಮಂತ್ರಣದ ಮೇರೆಗೆ ಕ್ವಾಗಳಿಗೆ ಭೇಟಿ ನೀಡುವ ಅವಕಾಶ ದೊರೆಯಿತು. ಬಳ್ಳಾರಿ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೋಬಳಿ ಗ್ರಾಮವಾದ ಕೋಗಳಿಯು 9ನೇ ಶತಮಾನದಿಂದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ತನ್ನದೇ ಆದ ಮಹತ್ವ ಪಡೆದಿದೆ. ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆ ಕೃತಿಕಾರ ಶಿವಕೋಟ್ಯಾಚಾರ್ಯ ಇದೇ ಗ್ರಾಮದವರು ಎಂಬುದು ಹೆಮ್ಮೆಯ ಸಂಗತಿ. ಕೋಗಳಿಯು ಪ್ರಾಚೀನ ವಿದ್ಯಾ ಕೇಂದ್ರವೂ ಹಾಗೂ ಜೈನ ಕೇಂದ್ರವೂ ಆಗಿತ್ತು ಎಂಬುದಕ್ಕೆ ಅನೇಕ ಪುರಾವೆಗಳಿವೆ. ಗ್ರಾಮದಲ್ಲಿ ಐತಿಹಾಸಿಕತೆಯ ಕುರುಹನ್ನು ಬಿಂಬಿಸುವ ಅನೇಕ ಶಾಸನಗಳು, ವೀರಗಲ್ಲುಗಳು ಲಭ್ಯವಾಗುತ್ತವೆ. ಕೋಗಳಿ ಗ್ರಾಮದ ಪ್ರಮುಖ ಐತಿಹಾಸಿಕ ದೇವಾಲಯ ಎಂದರೆ ಜೈನ ಬಸದಿ. ಗಂಗದೊರೆ ದುರ್ವಿನೀತನ ಕಾಲದಲ್ಲಿ ನಿರ್ಮಾಣವಾದ ಈ ಬಸದಿಯಲ್ಲಿ ಚನ್ನಪಾರ್ಶ್ವನಾಥನ ವಿಗ್ರಹವಿದೆ. ಕಪ್ಪು ಶಿಲೆಯಿಂದ ನಿರ್ಮಾಣವಾದ ಈ ವಿಗ್ರಹವು ಅತ್ಯಂತ ಆಕರ್ಷಕವಾಗಿದೆ. ಈ ವಿಗ್ರಹವು 3 ಅಡಿ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿತವಾಗಿದ್ದು 9 ಅಡಿ ಎತ್ತರ ಹೊಂದಿದೆ. ವಿಗ್ರಹದ ಎಡಬಲಗಳಲ್ಲಿ ದೇವಕನ್ನಿಕೆಯರ ವಿಗ್ರಹ ಕೆತ್ತಲಾಗಿದೆ. ಚನ್ನಪಾರ್ಶ್ವನಾಥನ ಬೆನ್ನ ಹಿಂದೆ ಸಮಭಂಗಿಯಲ್ಲಿ ನಿಂತುಕೊಂಡ 7 ಹೆಡೆಯ ಸರ್ಪವಿದೆ. ಒಟ್ಟಾರೆ ಈ ವಿಗ್ರಹವನ್ನು ಏಕಶಿಲೆಯಿಂದ ಕೆತ್ತಿರುವುದು ಕಂಡುಬರುತ್ತದೆ. ಆದರೆ ಕಿಡಿಗೇಡಿಗಳಿಂದ ಚನ್ನಪಾರ್ಶ್ವನಾಥನ 2 ಕೈಗಳು ನಾಶವಾಗಿವೆ. ವಿಗ್ರಹವನ್ನು ಅಲ್ಲಲ್ಲಿ ವಿರೂಪಗೊಳಿಸಿರುವುದು ಶಿಲ್ಪಪ್ರಿಯರಿಗೆ ನೋವುಂಟು ಮಾಡುತ್ತದೆ. ಬಸದಿಯ ಮುಂಭಾಗದಲ್ಲಿ ಸುಮಾರು 15-20 ಅಡಿಗಳ ಅಂತರದಲ್ಲಿ ಸಭಾಮಂಟಪವಿದೆ. ಸಭಾಮಂಟಪದ ಸುತ್ತಲೂ ಕಪ್ಪು ಮಿಶ್ರಿತ ನೀಲಿ ಕಲ್ಲಿನ ಕಂಬಗಳಿವೆ. ಸಭಾಮಂಟಪದ ಮಧ್ಯದಲ್ಲಿ ಭುವನೇಶ್ವರಿ ಹಾಗೂ ಅಷ್ಟದಿಕ್ಪಾಲಕರ ಚಿತ್ರಣಗಳಿವೆ. ಜೊತೆಗೆ ಪದ್ಮಾಸನದಲ್ಲಿರುವ ತೀರ್ಥಂಕರರ ವಿಗ್ರಹಗಳನ್ನು ಕೆತ್ತಲಾಗಿದೆ. ಸಭಾಮಂಟಪದಲ್ಲಿ ಪ್ರಸ್ತುತ 21 ಕಂಬಗಳಿವೆ. ಸಭಾಮಂಟಪದಲ್ಲಿ ಒಟ್ಟು 501 ಕಂಬಗಳಿದ್ದುವು. ಆದರೆ ಅವುಗಳಲ್ಲಿ ಬಹುತೇಕ ಕಂಬಗಳು ಗ್ರಾಮದ ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳಾಂತರಗೊಂಡಿವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಸಂರಕ್ಷಣೆಯ ಕೊರತೆಯಿಂದ ಹಾಳಾಗುತ್ತಿರುವುದು ಎಲ್ಲರಿಗೂ ನೋವುಂಟು ಮಾಡುತ್ತಿದೆ. ಕೋಗಳಿಯು ಇಂದು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಈ ಎಲ್ಲ ಪ್ರಖ್ಯಾತಿಯ ಹಿಂದೆ ಬಲವಾದ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಹಿನ್ನೆಲೆ ಇದೆ ಎಂಬುದನ್ನು ಮರೆಯುವಂತಿಲ್ಲ. ಮುಂದಿನ ಪೀಳಿಗೆಗೆ ಇತಿಹಾಸ ತಿಳಿಸುವ ಸಲುವಾಗಿಯಾದರೂ ಸ್ಥಳೀಯರು, ಜನಪ್ರತಿನಿಧಿಗಳು, ಯುವಕರು ಈ ಬಗ್ಗೆ ಗಮನ ಹರಿಸಿ ಐತಿಹಾಸಿಕತೆ ಮತ್ತು ಸಾಂಸ್ಕೃತಿಕತೆಯನ್ನು ಉಳಿಸುವ ಪ್ರಯತ್ನ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕಾರ್ಯಮಗ್ನರಾಗುತ್ತಾರೆ ಎಂಬ ಆಶಯದೊಂದಿಗೆ ಈ ವಿವರಣೆಯನ್ನು ಮೊಟಕುಗೊಳಿಸುತ್ತಿದ್ದೇನೆ. ವಂದನೆಗಳು.